ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಗಂದೂರು ಸೇತುವೆ ಉದ್ಘಾಟನೆ ಆಗಿದೆ. ಆ ಉದ್ಘಾಟನೆ ಆದ ನಂತರ ಅದರ ಕೆಳಭಾಗದಲ್ಲಿ ಇವತ್ತು ಲಾಂಚ್ಗಳು ಓಡಾಡ್ತಾ ಇದ್ದಾವೆ. ಆ ಲಾಂಚ್ಗಳಿಗೆ ಇನ್ನು ಮುಂದೆ ಕೆಲಸ ಇಲ್ಲ ಅಂತೇಳಿ ಬಹಳ ಜನ ಅದರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ನಾನು ಮಾನ್ಯ ಪ್ರವಾಸೋದ್ಯಮ ಸಚಿವರ ಜೊತೆಗೆ ಎಚ್ ಕೆ ಪಾಟೀಲ್ ಹತ್ರನೂ ಸಹ ಮೊನ್ನೆ ಮಾತಾಡಿ ಬಂದಿದ್ದೀನಿ. ಆ 2 ಲಾಂಚ್ಗಳನ್ನ ನಾವು ಇವತ್ತು ಹೋಟೆಲ್ ಮಾಡಬೇಕು, ಹೋಟೆಲ್ಗಳಾಗಿ ಮಾಡಿಬಿಟ್ಟು ಬೋಟ್ಗಳನ್ನು ಬಿಟ್ಟು ಪ್ರವಾಸೋದ್ಯಮದಿಂದ ಒಂದು 10 ಬೋಟ್ಗಳನ್ನು ಬಿಟ್ಟು ಆ ಬೋಟ್ ಮೂಲಕ ಆ ಲಾಂಚಿಗೆ ಅಲ್ಲೆಲ್ಲ ಸುತ್ತಾಡಿ ಬಂದು ಆ ಲಾಂಚಿಗೆ ಹೋಗಿ ಅಲ್ಲಿ ತಿಂಡಿ ಊಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರೀತಿಯಲ್ಲಿ ಇದೆ. ಅದ್ರ ಜೊತೆಗೆ ಆ ಏರಿಯಾದಲ್ಲಿ ಒಂದು ದ್ವೀಪ ತರ ಏನಾದ್ರು ಇದ್ರೆ ಅಲ್ಲಿ ಒಂದಿಷ್ಟು ಜನರಿಗೆ ಅಲ್ಲಿ ಬೋಟಲ್ಲಿ ಹೋಗಿ ಅಲ್ಲಿ ಬಿಟ್ಟು ಅಲ್ಲಿ ಕುತ್ಕೊಳ್ಳಿಕ್ಕೆ ಅಲ್ಲಿ ಒಂದು ಸಣ್ಣ ಕ್ಯಾಂಟೀನ್ ತರ ಮಾಡಿ ಅವ್ರೊಂದಿಷ್ಟು ಜನ ಅಂದ್ರೆ ಅಲ್ಲಿ ಬಿಟ್ಟು ಆಮೇಲೆ ಬಂದು ಅವ್ರು ಕರ್ಕೊ ಬರ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬಹುದು. ಎಣ್ಣೆ ಕುಡಿಯೋದೊಂದು ಬಿಟ್ಟು ಎಲ್ಲ ಎಣ್ಣೆ ಟೀ ಕಾಫಿ ಎಲ್ಲ ಕುಡಿಲಿಕ್ಕೆ ಮಾತ್ರ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ನಮ್ದೆಲ್ಲ ಚಿಂತನೆ ಮಾಡಿದ್ದೀನಿ. ಮಾನ್ಯ ಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ, ನಾನು ಬರ್ತೀನಿ, ಒಳ್ಳೆ ಸುಂದರವಾಗಿ ಮಾಡ್ಕೊಡ ಅಂತ ಹೇಳಿದ್ದಾರೆ. ಯಾಕಂದ್ರೆ 2 ಬೋಟ್ ಆಲ್ರೆಡಿ ಇದೆ, ಅದನ್ನ ಸುಮ್ಮನೆ ಅಲ್ಲಿ ನಿಲ್ಸೋ ಬದಲು ಒಂದು ಪ್ರವಾಸಿಗರಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರದ ಯೋಜನೆ ಆಗಿದೆ. ಮುಂದೆ ಅದನ್ನ ಮಾಡ್ಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ತರ ಒಂದು ಯೋಜನೆ. ಯಾರು ಅಲ್ಲ, ನಾವು ಪ್ರೈವೇಟರಿಗೂ ಕೊಡ್ಲಿಕ್ಕೆ ತಯಾರಿದ್ದೀವಿ. ಈಗ ಯಾರು ಪ್ರೈವೇಟರ್ ಬಂದ್ರು ಅವರಿಗೂ ಸಹ ಕೊಡ್ತೀವಿ. ನಾವು ಒಳ್ಳೆ ರೀತಿಯಲ್ಲಿ ಮಾಡುವಂತದ್ದು, ಯಾರೇ ಒಳ್ಳೆ ಕ್ವಾಲಿಟಿಯರ್ ಯಾರು ಬಂದ್ರೆ ಪ್ರೈವೇಟ್ನರಿಗೂ ನಾವು ಕೊಡ್ತೀವಿ. ನಾವು ಅದಕ್ಕೆ ಏನ್ ಸೇರ್ಸ್ ಇದೆ ಅದು ನಮ್ದಿಷ್ಟು ಅವ್ರದಿಷ್ಟು ಇರುತ್ತೆ ಸೇರ್ಸು, ಅದ್ರ ಲೆಕ್ಕದಲ್ಲಿ ಕೊಡೋಕ್ಕೂ ತಯಾರಿದ್ದೀವಿ. ಪ್ರೈವೇಟರಿಗೂ ಆಹ್ವಾನ ಮಾಡ್ತೀವಿ ನಾವು. ಯಾರು ಒಳ್ಳೆ ಕವಿರು ಇದಾರಂತೆ ಯಾರು ಬಂದ್ರೆ ಅವರಿಗೂ ಕೊಡ್ತೀವಿ. ಒಟ್ಟಿನಲ್ಲಿ ಟೂರಿಸ್ಟ್ ಬಂದವರಿಗೆ ಒಳ್ಳೆ ರೀತಿಯಲ್ಲಿ ಮುರುಡೇಶ್ವರದಲ್ಲೆಲ್ಲ ಮಾಡ್ತಾರಲ್ಲ ಆ ತರ ಚಂದಾಗಿ ಆಗ್ಬೇಕು ಅನ್ನೋ ಉದ್ದೇಶ. ಒಂದು ಆ ಕಡೆ ಜೋಗನ ಹೋಗಿರ್ಬೇಕು, ಜೋಗದಿಂದ ಬಂದರೆ ಇಲ್ಲಿಗೂ ಬರಬೇಕು, ಆ ರೀತಿ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕಂತ ಅಷ್ಟೇ. ಅದು ಅದೇ ನೋಡ್ತೀವಿ, ಪರ್ಮಿಷನ್ ತಗೊಳ್ತೀವಿ, ಕೊಟ್ರೆ ಮಾಡ್ತೀವಿ, ಕೊಡ್ಲಿಲ್ಲ ಅಂದ್ರೆ ಬೇಡ, ನಾವು ಲಾಂಚಲ್ಲೇ ಮಾಡ್ತೀವಿ. ಲಾಂಚಲ್ಲಿ ಒಂದು ಪಾನಿಪುರಿ ಬೆಲ್ಪುರಿ ಎಲ್ಲ ವೆಜ್ ಸಿಗುವಂತದ್ದು ಒಂದು ಲಾಂಚಲ್ಲಿ, ಇನ್ನೊಂದರಲ್ಲಿ ನಾನ್ ವೆಜ್ ಸಿಗುವಂತ ಇದರಲ್ಲಿ ಅದಕ್ಕೊಂದು ಮಾಡ್ಬೇಕಂತ ಒಳ್ಳೆ ಹೋಟೆಲ್ಗಳು ಮಾಡ್ಬೇಕು ಅನ್ನೋದಿದೆ. ಬಹಳ ಜನರಿಗೆ ಇಷ್ಟ ಆಗುತ್ತೆ. ಎಲ್ಲ ಒಂದು ರೌಂಡ್ ಹೊಡ್ಕೊ ಬಂದು ಲಾಸ್ಟಿಗೆ ಲಾಂಚ್ ಒಳಗೆ ಹೋಗಿ ಅಲ್ಲಿ ಊಟ ತಿಂಡಿಯನ್ನ ಮಾಡ್ಕೊಂಡ್ ಬರ್ಬೇಕು ಅನ್ನೋದಿದೆ. ಅದಕ್ಕೆ ಯೋಚನೆ ಮಾಡ್ತಾ ಇದೀವಿ. ಅದ್ ನನ್ನೊಂದು ಕನಸಿದೆ ಅದ್ ಮಾಡ್ಬೇಕಂತ. ಅದಕ್ಕೆ ಎಷ್ಟೇ ಅಮೌಂಟ್ ಆದ್ರೂ ಸಹ ಕೊಡ್ತೀನಿ ಅಂತ ಎಚ್ ಕೆ ಪಾಟೀಲ್ ಅವ್ರು ಹೇಳ್ಯಾರೆ. ಹಾಗಾಗಿ ಅದ್ ಮಾಡಿ ಲಾಂಚನ್ನ ಅದನ್ನ ಫುಲ್ ಕವರ್ ಮಾಡಿಸ್ಬಿಟ್ಟು ಲಾಂಚಲ್ಲೇ ಹೋಟೆಲ್, ಅಲ್ಲೇ ಚೇರು ಕುರ್ಚಿಗೆಲ್ಲ ಹಾಕಿ ಲಾಂಚ್ ಒಂದ್ ಕಡೆ ನಿಲ್ಲಿಸ್ತೀವಿ. ಆ ಮೂಲೆಗೆ ಒಂದ್ ನಿಲ್ಸಿದ್ರೆ ಆ ಕಡೆ ಮೂಲೆಗೆಲ್ಲ ಒಂದ್ ಕಡೆ ನಿಲ್ಸಿರ್ತೀವಿ. ಅವು ಅಲ್ಲೇ ಇರ್ತಾವ, ನಾವು ಎಲ್ಲೂ ಹೋಗಲ್ಲ. ಈ ಬೋಟಲ್ಲಿ ಮಾತ್ರ ಎಲ್ಲಿ ಬೇಕಾದ್ರೂ ನಿಮ್ಗೆ ಸುತ್ತಾಡ್ಸ್ಕೊಂಡು ಬಂದು ಆ ಲಾಂಚಿಗೆ ಬರ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಅದೇನಾದ್ರು ಮಧ್ಯ ದ್ವೀಪ ಇದೆಯಲ್ಲ, ಅದೇನಾದ್ರು ಕೊಟ್ರೆ ಅಲ್ಲೊಂದ್ ಸ್ವಲ್ಪ ಪ್ರವಾಸಿಗರಿಗೆ ಕೂರ್ಲಿಕ್ಕೆ ಒಂದಿಷ್ಟು ವ್ಯವಸ್ಥೆ ಮಾಡಕ್ಕೆ ಅವಕಾಶ ಇದೆ, ಕೊಟ್ರೆ. ಇಲ್ಲ ಅಂದ್ರೆ ಅದ್ ಬಿಟ್ಬಿಡಿ. ಮಾಡಕ್ಕೆ ಬೇಡ ಅಂತ ಯಾರು ಹೇಳಿಲ್ಲ. ನಾವು ಮಾಡ್ಲಿಕ್ಕೆ ಯಾರು ಮಾಡ್ಬೋದು. ಅದು ಅಲ್ಲಿ ಯಾವ ತರ ಆಗುತ್ತೆ ಆ ಜಾಗಕ್ಕೆ ಏನಂತ ನೋಡ್ಬೇಕು. ಯಾಕಂದ್ರೆ ಅಲ್ಲಿ ಆ ಕಡೆ ಹೋದ್ರೆ ಡ್ಯಾಮ್ ಒಳಗಡೆ ಇದೆಯಲ್ಲ, ಎದುರು ಡ್ಯಾಮ್ ಒಳಗಡೆ ಆಗಿದೆ, ಏನು ಮಡೆನೂರು ಡ್ಯಾಮ್ ಇದೆ. ಅವೆಲ್ಲ ಹೋಗೋದು ಬಹಳ ಕಷ್ಟ ಇರ್ಬೋದು. ಆಮೇಲೆ ಕ್ರೂಸರ್ ಹೋಗ್ಬೇಕಾದ್ರೆ ಸೇತುವೆ ಬಂದಿದೆ, ಸೇತುವೆಯಿಂದ ಆಚೆ ಈಚೆ ದಾಟಕ್ ಕಷ್ಟ ನೀರು ಬಂದಾಗ. ಇವೆಲ್ಲ ಕಷ್ಟ ಇದೆ, ಅವೆಲ್ಲ ದೊಡ್ಡದಲ್ಲ, ಅದು ಬಹಳ ಕಷ್ಟ ಆಗ್ಬೋದು. ಹಂಗೆ ಮಾಡಕ್ ನಾವು ಬೇಡ ಅನ್ನೋದಲ್ಲಪ್ಪ. ಬಹಳ ಕ್ಷೇತ್ರ ಅಭಿವೃದ್ಧಿ ಮಾಡೋದಾದ್ರೆ ನಂದು ಸ್ವಾಗತ ಇದೆ, ಅದಕ್ಕೆ ನಾವು ಅಡ್ಡ ಹಾಕಾರಲ್ಲ, ಹಾಗಾಗಿ ಹಾಕಲ್ಲ ನಾವು. ಅದಕ್ಕೂ ನಿಲ್ಲಲ್ಲ, ಅದರಿಂದ ಏನ್ ಪ್ರಯೋಜನ ಆಗೋದಲ್ಲ. ನೋಡೋಣ, ನೀನು ಒಂದ್ ಕಡೆ ನಿತ್ರು ಅಡ್ಡಿಲ್ಲ. ಕೊಡಲ್ಲ, ಅದು ನಿಲ್ಸಿದೀವಿ. ಬೆಂಗಳೂರಿಗೆ ಹೋಗುವಂತ ಶರಾವತಿ ನೀರನ್ನ ಕೊಡ್ಬೇಕಂತ ಏನ್ ಪ್ರಸ್ತಾವನೆ ಬಂತು, ಸ್ವಾಮೀಜಿಗಳು ಇತರರೆಲ್ಲ ಒಂದ್ ಸ್ವಲ್ಪ ಅಪಸ್ವರ ಮಾಡಿದ್ರು. ಅದರಿಂದ ಬೇಡ, ಆ ಭಾಗದ ಜನ ಶರಾವತಿ ನದಿಯ ನೀರನ್ನು ಕೊಡೋದು ಬೇಡ, ನಮಗೆ ಭಾವನೆಗಳಿದ್ದೇವೆ ಅದ್ರ ಬಗ್ಗೆ ಅಂತ ಹೇಳ್ಕೊಂಡು ಹೇಳಿದ್ಮೇಲೆ, ಮೊನ್ನೆ ಉಪಮುಖ್ಯಮಂತ್ರಿಗಳಾದ ಚರ್ಚೆ ಮಾಡಿದ್ಮೇಲೆ ನೀನೇನ್ ಹೇಳ್ತೀಯ ಅದೇ ಮಾಡು ಅಂತ ಹೇಳಿದ್ರು. ಬೇಡ, ನೀನ್ ಬೇಡ ಅಂದ್ರೆ ಕ್ಲೋಸ್ ಮಾಡ್ತೀನಿ ಅಂದ್ರು. 21,000 ಕೋಟಿ ಇಟ್ಟಿದ್ರು, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅದ್ಯಾವುದು ಆತರ ಇಲ್ಲ, ಸದ್ಯಕ್ಕೆ ಇಲ್ಲ. ಕೊಡ್ತೀವಿ, ಅಲ್ಲೇ ಕೊಡ್ತೀವಿ. ನೋಡಿ, ಒಂದು
ಒಂದು ಸೇತುವೆ ಆದ್ಮೇಲೆ ಅವರಿಗೆ ಕೆಲಸ ಕಮ್ಮಿ ಆಗ್ಬೋದು ಒಂದು, ಇಲ್ಲಾಂದ್ರೆ ಒಂದು ಲಾಂಚ್ ಅನ್ನ ಅಥವಾ ಬೇರೆ ಕಡೆ ಅವ್ರಿಗೆ ಕಾರವಾರ ಕಡೆ ಹಾಕ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಬಿಟ್ರೆ ನಾವೇನು ಮಾಡಕ್ಕಾಗಲ್ಲ ಅದು. ಇಲ್ಲಾಂದ್ರೆ ಬೇರೆ ಏನಾದ್ರು ಅವ್ರಿಗೆ ವ್ಯವಸ್ಥೆ ಮಾಡ್ಕೊಳ್ಳಿಕ್ ನೋಡ್ತೀವಿ ಅಷ್ಟೇ. ಇಲ್ಲ ಮಾಡಲ್ಲ, ಅದ್ಯಾರು ಪತ್ರಿಕೆಯರು ಬಂದ್ಬಿಡ್ತಾರಂತ ಬೇಡ ಅಂತ ಹೇಳಿ ನಾವೇ ನಿಲ್ಸಿದೀವಿ.